ARK ಮೂವೀಸ್ ಬ್ಯಾನರಲ್ಲಿ ಬರ್ತಾರಂತ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಹೀರೋಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ, ಆ್ಯಕ್ಟ್ರಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ನಾನು. ಸೊ ಇದು ನನಗೆ ಮೊದಲನೇ ಸಿನಿಮಾ. ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಅಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ಬರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಲ್ಲಿ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ತಾನೇ ನೀವು ಒಂದು ಸಾಂಗ್ ನೋಡಿದ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡಿರೋಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿರುವಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಟ್ರೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ. ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ. ಇನ್ನೊಂದು ಚಿಕ್ಕದು ಬಿಗ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮಿಹಿರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. 2 ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ ಇವಾಗ ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ. 2 ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಿಹಿರಾಮ್ಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸರ್, ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018 ನಡೆದಂಥ ಒಂದು ಘಟನೆ. ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ. ಸರ್, ಇದರಲ್ಲಿ ಆಲ್ಮೋಸ್ಟ್ ತುಂಬ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆ್ಯಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಊರಿ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಕೂತಾರಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತು ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ರಾವ್ ಸರ್ ಇದ್ದಾರೆ, ಮನ್ಮೋಹನ್ ರೈ ಅವರು ಇದ್ದಾರೆ. ಅದು ಬಿಟ್ಟು ಒಂದಷ್ಟು ಜನ ಹೊಸಬರಿದ್ದಾರೆ. ಸರ್, ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತು ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ. ಸರ್, ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿದೆ. ಒಂದು ಕಡೆ SFX ಮತ್ತು ಇನ್ನೊಂದು ಕಡೆ RR ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದಮೇಲೆ ಯಾವತ್ತೂ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡಿಬಿಟ್ಟು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ನಿಮ್ಗೆ ತಿಳಿಸ್ತೀವಿ. ಸರ್, ಕತೆಗೆ ತುಂಬ ಆ್ಯಪ್ಟ್ ಅನಿಸ್ತು, ಅದಕ್ಕಾಗಿ ಕತೆ ಟೈಟಲ್ ಚೇಂಜ್ ಮಾಡಿದ್ವಿ. ಸರ್, ಅದೇ ನೈಜ ಘಟನೆ. ಅದು ನೋಡಿದ್ದು ಸುಳ್ಳಾಗುವಂಥ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಮಗೆ ಕನ್ಕ್ಲೂಷನ್ ಕೊಡ್ತೀವಿ ನಾವು. ಕಂಪಲ್ಸರಿ ಸಿನಿಮಾ ನೋಡಲೇಬೇಕು. ಇಲ್ಲ ಸರ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸರಿ ಸರ್, ಆಯಿತು. ಒಂದು ಇನ್ವೆಸ್ಟಿಗೇಷನ್ ಬೇಸ್ಮೇಲೆ ಹೋಗುತ್ತೆ. ಹೌದು, ಟೋಟಲಿ ಬಿಗಿನಿಂಗಿಂದ ಎಂಡ್ವರೆಗೆ ಇನ್ವೆಸ್ಟಿಗೇಷನ್ ಬೇಸ್ಮೇಲೆ ಹೋಗುತ್ತೆ. ಹೌದು ಸರ್, ಹೀರೋ ಬಂದು ಕಾಪು. ಸರ್, ಮೊದಲನೇ ಸಿನಿಮಾ
ಜನಕ್ಕೆ ಅಟ್ರಾಕ್ಟ್ ಮಾಡಿ ಪ್ರಾಡಕ್ಟ್ ಸೇಲ್ ಮಾಡೋದ್ರಿಂದ ಎಷ್ಟು ಹೇಳ್ತಾರಲ್ವ ಹಂಗೇನೆ ಬರೀ ಥ್ಯಾಂಕ್ಸ್ ಹೇಳಕ್ಕೆ ಒಂದ್ಸಲ ಪ್ರೆಸೆಂಟ್ ಮಾಡೋಣ. ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಗುತ್ತೆ, ಥ್ಯಾಂಕ್ಸ್ ಹೇಳಿದ್ದೀನಿ. ಈಗ ನೀವು ಕೇಳಿದ ಕ್ವಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನೋ ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ನಾನು. ಸರ್ ಇದು ತುಂಬ ಎಂಟರ್ಟೈನ್ಮೆಂಟು ಮತ್ತು ಒಂದು ಮೆಸೇಜ್ ಇರೋದು ಸಿನಿಮಾ. ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಏನು ಮೆಸೇಜ್ ಅಂದರೆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪೇರೆಂಟ್ಸು ಮತ್ತು ಎಲ್ಲ ಚಿಲ್ಡ್ರನ್ಸು ನೋಡೋಂಥ ಸಿನಿಮಾ. ಟೋಟಲ್ ಎಂಟೈರ್ ಹೌದು ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ. ಸೊ ಅಂದರೆ ನಾವು ಸಿನಿಮಾನ ಎಲ್ಲರೂ ನೋಡೋತ್ರ ಸಿನಿಮಾ ಅಂದ ತಕ್ಷಣ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ, ಎಲ್ಲ ಹೀರೋಗಳು ಹಂಗಿರುತ್ತೆ ಅಂತಾರೆ. ಸೊ ಆ ಥರ ಅಲ್ಲದೆ ನಾವು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸವ್ರು ಯಾವ ಥರ ಇರ್ತಾರೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಜನಗಳ ಜೊತೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಸೊ ನಮ್ಮ ಹೀರೋನ ಒಂದು 20 ದಿನ ನಮ್ಗೆ ಗೊತ್ತಿರೋ ಒಂದು ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರ ಹಿಂದೆ ಬಿಟ್ಟು ಅವ್ರ ಹಾವ ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕ್ಕೆ ಬಿಟ್ಟು ಅವ್ರನ್ನ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ತೊಗೊಂಬಂದಿದ್ದೀವಿ ಸರ್. ಎಷ್ಟು ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತೀವಿ ಸರ್? ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡಿದ್ದೀನಿ. ಲಿರಿಕಲ್ ಸಾಂಗ್ ತೋರಿಸೋರಲ್ಲ, ಹೌದು, ಇಂಗ್ಲೀಷಲ್ಲಿ ಐತೆಲ್ಲ. ಈಗ ಕನ್ನಡದವ್ರು ನೋಡಬೇಕು ಅಂದ್ರೆ ಕನ್ನಡದಲ್ಲಿ ಹಾಕೋದು, ಬರೀ ಇಂಗ್ಲೀಷಲ್ಲಿ ಹಾಕಿದ್ರೆ ಯಾರು ನೋಡ್ತಾರೆ? ಸರ್ ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ, ಪದಗಳು ಅರ್ಥ ಆಗುತ್ತೆ, ಆವಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾರೆ. ಬೇರೆ ಭಾಷೆಯವ್ರಿಗೆ ಅದು ಅರ್ಥ ಆಗಲ್ಲ, ಅದಕ್ಕೆ ಅವ್ರು ಓದ್ಬಿಟ್ಟು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಇಂಗ್ಲೀಷಲ್ಲಿ ಮಾಡ್ತಾರೆ. ಹಿಂದ್ಗಡೆ 4 ಅಕ್ಷರ ಮುಚ್ಚೆ ಹೋಗಿದೆ, ಅದರಿಂದ ಏನು ಓದ್ತಾರೆ ಸರ್? ಅದು ಹಂಗೆ ಬರುತ್ತೆ ಸರ್, ಲಿರಿಕಲ್ ಹಾಡಂದ್ರೆ ಹಂಗೆ ಬರುತ್ತೆ ಸರ್. ಕನ್ನಡ ದೊಡ್ಡವರಿಗೆ ಹಿರಿಯರಿಗೆ ಎಲ್ಲರಿಗೂ ಪದಾರ್ವಿಂದಕ್ಕೆ ನಮಸ್ಕಾರ ಆಗ್ತಾ, ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದು ನಂದು ಫಸ್ಟ್ ಸಿನಿಮಾ, ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲು. ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದ್ದೀವಿ, ಆ ಸಿನಿಮಾದ ಕಥೆ ಏನು, ಆ ಟೋಟಲ್ ಸಿನಿಮಾ ನಿಮಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಇವಾಗಿನ ಟ್ರೆಂಡಲ್ಲಿ ಏನು ನಡೀತದೆ, ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು, ಏನು ಎದ್ದ, ಇನ್ನೊಂದು ಎಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆದರೆ ಇಲ್ಲಿ ಡೂಸಲ್ಲಿ ಡೋನ್ಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾಲಿ ತೋರ್ಸೋಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನು ನಾವು ಸಿನಿಮಾಲಿ ತೋರಿಸಿದ್ದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ಇವಾಗ ಫಸ್ಟು ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಗುಮ್ನನಿ ಅವ್ರ ಹತ್ರ ಹೋದಾಗ ಇದೇ ಫಸ್ಟು ಸಾಂಗ್ ನಾವು ಹೊಂದಿದ್ದು, ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ ಹೆಂಗೆ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದರೂ ಕೇಳಿದ್ರೆ ಹೇಳ್ತೀನಿ. ಮೊದಲನೇ ಸಿನಿಮಾ ಹೌದು ಸರ್. ತಯಾರಿ ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟು ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ಥರ ಹಿಂಗೆ ಮಾಡಬೇಕು. ಆದರೆ ನಾವು ಇನ್ನೊಂದು ಸ್ಕ್ರಿಪ್ಟಲ್ಲಿ ಇದ್ವಿ. ಯಾಕಂದ್ರೆ 2012ಇಂದ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಅವತ್ತಿಂದ ನಾವು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು 2016ಅಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನು ತೆರೆ ಮೇಲೆ ತರಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡಿದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಬಂದು ಹೇಳಿದಾಗ ಈ ಥರ ಇದೆ, ನೀವು ಮಾಡ್ಬೋದಾ ಏನು ಅಂತ. ಸರ್ ಆಯಿತು ಅಂದಾಗ ವಿಜಯ್ ಸರ್ ಅವ್ರು ಬಂದರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಬಂದು ಅವ್ರು ನಮಗೆ ಪರಿಚಯ ಆಗಿದೆ. ಆವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡಿದಾಗ ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟು ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದಾಗ ಈ ಪೊಲೀಸ್ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆ ಥರ ಇರುತ್ತೆ. ಈ ಸಿನಿಮಾಲಿ ನೀವು ನೋಡಿದ್ರೆ ದ ಲೈವ್ ಪೊಲೀಸ್ ಏನು ಅನ್ಕೊಂತಿರೋ, ನೀವೇನು ನಾರ್ಮಲಾಗಿ ಪೊಲೀಸ್ನ ನೋಡ್ತಿರೋ
ಅದೇ ಪೊಲೀಸ ಇಲ್ಲಿ ಕಾಣಿಸ್ತಾರೆ. ನಿಮಗೆ ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವ ಇವರು. ಆ ಥರ ಒಂದು ಹೈಪ್ ಇರಲ್ಲ, ಏನಿರಲ್ಲ. ಆ ಥರ ಒಂದು ಸಿನಿಮಾ ಆ ಥರ ಒಂದು ಮಾಡಿದ್ದೀವಿ, ಒಂದು ಪ್ರಯತ್ನ ಮಾಡಿದ್ದೀವಿ, ಒಂದು ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಹೊಸಬ್ರು ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ, ಇದು ನಂದು 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತು ವಿಜಯ್ ಸರು ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದ್ದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗಲೇ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿರೋ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ನಾಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದು ಲವ್ ಮಾಡಿದ್ದೀರಾ, ನೋಡಿ ಮಾಡಿದ್ದೀವಿ. ಸಾಂಗ್ ಎಲ್ಲ ಏನೋ ಒಂದು ಮಾಡಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಸರ್ ಆ್ಯಕ್ಚುಲಿ ನಂದೊಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳೋಕ್ಕಾಗಲ್ಲ. ಮೇಯ್ನ್ ಅದು ಟ್ವಿಸ್ಟ್ ಬರುತ್ತೆ, ಅದು ಕ್ಯಾರೆಕ್ಟರ್ ಅದು ಅಲ್ಲ ಸರ್, ಅದೇ ಟ್ವಿಸ್ಟು ಯಾವುದು ಅಂತ ಹೆಂಗೋಗುತ್ತೆ. ಬಟ್ ಅದೇ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಎಲ್ಲ ಪ್ರತಿಯೊಂದೂ ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ ಸರ್. ಲಿರಿಕ್ಸ್ ಹೆಂಗೆ ಕೊಡೋಕ್ಕಾಗುತ್ತೆ ಕನ್ನಡ? ಅಲ್ಲಿ ಕನ್ನಡ ಕೇಳಿಸ್ತಾ ಇರ್ತದಲ್ಲ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ಥರದ್ದು ಟೈಟಲ್ ಕೂಡ ಇಂಗ್ಲೀಷಲ್ಲಿ ಇರ್ತದೆ. ಅದನ್ನು ಕ್ವಶನ್ ಮಾಡಿದ್ದೆ, ದಯವಿಟ್ಟು ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲೀಷು ಟೈಟ್ಲ್ ಇರಬೇಡ ಅಂತೇಳಿ, ಅಥವಾ ಇಡ್ತಿರೋ ಕೇಳ್ಕೊಳ್ಳಿ. ಅಲ್ಲ, ನಾವು ಸುಮ್ಮನೆ ಮಂಜಾಣ ಅಂತ ಮಾತಾಡ್ತಾ ಇರೋದು ನಾನು. ಎಸ್, ತುಂಬ ಸಂತೋಷ. ಕನ್ನಡ ಪ್ರೇಮ ಬಂದಿದ್ದು ಭಾಳ ಖುಷಿ ಆಯಿತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ, ಅವರ ಒಂದು ಪರ್ಫೆಕ್ಷನ್ನು, ಅವರ ಒಂದು ಡೈರೆಕ್ಷನ್ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದಿದ್ದ ರೀತಿ, ಅವರ ಕಂಪೋಸಿಂಗು ಭಾಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರು ಒಬ್ಬ ಇನ್ಸ್ಪೆಕ್ಟ್ರು ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ್ದಾರೆ. ಜೊತೆ ಒಂದು ಪಾತ್ರ ನಿರ್ವಹಣೆ ಮಾಡೋಕೆ ಭಾಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದನ ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಡೈರೆಕ್ಟ್ರು ನಿರ್ಮಾಪಕರು ಏನು ಹೇಳ್ತಾ ಇಲ್ಲ, ನಾನು ACP ಪಾತ್ರ ಮಾಡಿದ್ದೀನಿ ಸರ್. ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಒಂದು ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ. ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದರೂ ಕ್ವಶನ್ಗಳು ಕೇಳಿದ್ರೆ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದರೆ ಮೈಕ್ ಕೂಲ್ ಫಸ್ಟಲ್ಲಿ ಬಂದರೆ ಇರೋ ಪರೋದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟಲ್ಲಿ ಸಿಕ್ಕಿದೆ, ನನಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದರೆ ಸರ್, ನಾವು ಆ್ಯಕ್ಚುಲಿ ಶೂಟ್ ಅಂತ ಮಾಡಬೇಕಾದ್ರೆ ಎಲ್ಲರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ಥರ ಗಣೇಶ್ ಸರ್ ಸಿಕ್ಕಿರಲಿಲ್ಲ. ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದುನಲ್ಲಿ ನಾನೊಂದು ಟೀಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನು ಕೇಳೋದಾದರೆ, ಒಬ್ಬರು ಲಾಯರ್ ವೈಫು, 2 ಹೆಣ್ಮಕ್ಳ ತಾಯಿ, ಸಾಕು ಅನ್ಕೊಂತೀನಿ. ಮುಂದಿಂದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಹೇಗೆ ಚೆನ್ನಾಗಿರುತ್ತೆ. ಅದು ನೋಡಿದ್ದು ಸುಳ್ಳಾಗಬಹುದು 2ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ 1 ಲೈನ್ ಡನ್.
ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಕ್ರೆಡಿಟ್ ಕೊಟ್ಟಿದ್ದು ಅವರು ಅಲ್ಲ, ಅವ್ರಿಗೆ ಒಂದು ಪಾತ್ರ ಕೊಟ್ಬಿಡಿ. ಅಲ್ವಾ? ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ? ಥ್ಯಾಂಕ್ ಯು ಮನು ಸರ್. ಅಲ್ಲ ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವ್ರಿಗೆ ಕ್ವಶನ್ ಮಾಡಕ್ ಎಷ್ಟು ಜನ ಕಾಯ್ತಿದೀವಿ ನಾವು. ಅವ್ರು ಇಲ್ಲಿ So I like to thank to my director Vijay and producer Anil Garu. Thanks for me. Yeah, come on. Shooting your hairstyle is not disturbing. Monthly meeting. Okay. Thank you, thank you. Thank you. ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ. ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ 9 ತಿಂಗಳಿಂದ. ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ. ಇದು ಸಿನಿಮಾ ಸಾಲಕ್ಕೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ಹುಚ್ಚಗಳು, ಹೊಸ ಹುಚ್ಚಗಳು ಉದ್ಯಮಕ್ಕೆ ಬಿಡಿಯೋಕ್ಕೆ ಸಹಕಾರಿಯಾಗಲಿ ಅಂತ ಕೇಳ್ಕೊಂಡು ಎರಡು ಮಾತು ಮುಗಿಸ್ತೀವಿ. ಎಲ್ರಿಗೂ ನಮಸ್ಕರಿಸ್ತಾ, ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ DOP ಅವರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಡೈರೆಕ್ಟರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರಯತ್ನಪಟ್ಟು ಕಥೆಯ ತಿರುಳನ್ನ ಏನು ಅಂತ ಕೇಳೋಕ್ಕೆ ಪ್ರಯತ್ನಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಈಗ ಯಾರು ಕೈಗೂ ಸಿಗಲಿಲ್ಲ. ಏನಪ್ಪ ಅಂದರೆ ಕನ್ನಡದ್ದು ವಿಚಾರಕ್ಕೆ, ಟೈಟಲ್ ವಿಚಾರಕ್ಕೆ ಏನೋ ಮಾತು ಬಂತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಂಜಣ್ಣ, ಆಲ್ರೆಡಿ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು. ಕಾಗದ ಏನಂತ ಕಳಿಸಿದ್ರು, ಕಾಗದದ ಒಕ್ಕಣೆ ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳ ಟೈಟಲ್ಗಳನ್ನು ಶೀರ್ಷಿಕೆಗಳನ್ನು ಕೊಡಬಾರದು. ಆ ರೀತಿ ನೀವು ಕೊಟ್ಟಿದ್ದೇ ನಿಜ. ಆದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನು ಕಟ್ ಮಾಡಲಾಗುತ್ತದೆ. ಇದು ಅದರ ಒಕ್ಕಣೆ. ಅದರಲ್ಲಿ ಭಾಳಷ್ಟು ಜನ ನಾವು ಬಂದದನ್ನ ಅದರ ತೋರಿಸಿದಾಗ, ನನ್ನಲ್ಲಿ ಉಪಾಧ್ಯಕ್ಷನಾದಾಗ ಅಲ್ಲಿ ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ರಿ ಅಂತಿದ್ದೆ. ಸರ್ ಇವರೆಲ್ಲ ಕೇಳೋಕ್ಕೆ ಯಾರು ಸರ್ ಅಂತ ಒಂದು ಉದಾಹರಣೆನೂ ಕೊಟ್ಟ. ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ, ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು. ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ. ಆಯ್ತಾ? ಭಾವನಾತ್ಮಕ ಮುಗಿತು. ಇನ್ನೇನಿದ್ರು ಕಾನೂನಾತ್ಮಕವಾದಂಥ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಬಜೆಟ್ ಎವ್ರಿ ಇಯರ್ ಕೊಡ್ತಾರೆ. ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಹೇಳಿಸ್ಬೋದು, ಕನ್ನಡ ಶೀರ್ಷಿಕೆಗಳಿರುವಂತಹ ಸಿನಿಮಾಗಳಿಗೆ ಮಾತ್ರ ನಾವು ಸಬ್ಸಿಡಿ ಕೊಡುತ್ತೇವೆ. ಅದು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಸ್. ಎನಿ ಮೂಮೆಂಟ್ ಮಾಡ್ತಾರೆ. ಅದನ್ನು ನಾವು ರೇಟಿಂಗಲ್ಲಿ ಕೊಟ್ಟರೆ ಸ್ವಲ್ಪ ಕೇಳ್ಕೋಬೋದು. ಮನವಿ ಸಲ್ಲಿಸ್ಬೋದು. ಸೊ ನೋಡಿದ್ದು ಆದೇಶ ಮಾಡಿದ್ರು. ಹೌದು ಸರ್, ಹೌದು. ನೋಡಿದ್ದು ಸುಳ್ಳಾಗಬಹುದು. ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊಚ್ಚಲ ಚಿತ್ರ, ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು. ಉತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ, ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನು ನೋಡೋವಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ವೆಂಕಟೇಶ್, ಅದು ನೋಡ್ಕೊಂಡೆ ಇವರಲ್ಲ ನಮ್ಮಲ್ಲಿ. ಹೌದು, ನಿಮ್ಮಲ್ಲೇ ನಿರ್ಮಾಪಕರ ಸಂಘದಲ್ಲಿ. ಹೌದು. ಅಲ್ಲ ಬಂದಿತ್ತು. ಮುನಿರತ್ನವ್ರು ಇದ್ದಾಗಲೇ ಆಗಿದ್ದೀರಾ? ಆಗಿದ್ರು ಕ್ರಿಸ್ತ ಪೂರ್ವದಲ್ಲೇ ಯಾರಿದ್ದಾಗ. ಸರ್ ನೀವು ನಿರ್ದೇಶಕ ಅವ್ರದವ್ರು ನೋಡ್ಕೋಬೇಕು. ಗುಡ್. ಅಲ್ಲ ಏನಂದರೆ, ಅಲ್ಲ ನಾವು ವೆಂಕಟೇಶ್ ಹೇಳಿದ್ರು ಪಾಪ, ನೀವು ಫೋನಲ್ಲಿ ಮಾತಾಡಿದ್ರಿ, ಡೈರೆಕ್ಟರ್ ನೀವು ಮಾತಾಡೋದಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತು ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ
ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ, ಒಳ್ಳೆಯದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದರೂ ನನಗೆ ನನ್ನ ಬಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ನೋಡಿ, ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದರೂ ವಾಸ ಔಟ್ ಆಗ್ಬಿಡ್ತಾರೆ. ಆದರೆ ನಾನು ಹೇಳೋದು, ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೇಳಿದೆ. ಯಾಕಂದರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಹಂಗಲ್ಲ ಹಿಂಗೆ ಅಂತ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ. ವಾಟ್ ಅಬೌಟ್ ತಮಿಳ್? ಆನ್ ಪ್ರೋಗ್ರೆಸ್. ಓಕೆ, ರೈಟ್. ಇದೇ ಸಿನಿಮಾನೇ ಅಂತಾನೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಖುಷಿಯಾಗಿದ್ದೀನಿ, ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ. ಬಹುತೇಕ ತುಂಬಿದೆ ಅಲ್ವಾ? ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ. ನೋಡಿದ್ದು ಸುಳ್ಳಾಗ್ಬೋದು. ಆ ಟೈಟಲಲ್ಲಿ ಒಂದು ಸತ್ಯನೂ ಅಡಗಿದೆ. ಅವ್ರು ಹೇಳೋಕ್ಕಾಗಿ ಅರ್ಥ ಆಗಿದ್ನೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರಿಗೂ ಸ್ವಾಗತ ಬಯಸ್ತಾ, ನಮ್ಮ ARK ಲಾಂಚ್ ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್. ಅದರಲ್ಲಿ ಸತ್ಯ ಇದೆ ಸರ್. ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಂತ ಇರ್ತೀವಿ ಸರ್. ನಾನು ನೋಡಿರ್ತೀನಿ, ಅದೇ ನೋಡಿರೋದನ್ನು ನಾನು ಸತ್ಯನ ಬಯಲು ಮಾಡೋಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ. ಯಾವುದು ಸರಿಯಲ್ಲ ಅನ್ನೋದು ಅಲ್ಲ, ನಾನು ವಿಶ್ಲೇಷಣೆ ಮಾಡಲ್ಲ. ಅದನ್ನು 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ. ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಹೊರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ, ಎಲ್ಲ ನಾಯಕ ನಟರಿಗೂ, ನಟಿಯರಿಗೂ, ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆಯ ದಿನ ಸರ್ ನನ್ನ ಪಾಲಿಗೆ. ಅದರಲ್ಲಿ ಗಣೇಶ ಚತುರ್ದಶಿ, ಕೆಲವರು ಉಪವಾಸನೂ ಇದ್ದಾರೆ ಇಲ್ಲಿ. ಆವತ್ತಿನ ದಿನ ಉಪವಾಸ ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾರು ಸರ್ ತಪ್ಪುಗಳಿದ್ರೆ ತಿದ್ಕೊಳ್ಳಿ, ನೀವೇ ನಮ್ಮ ಮಿತ್ರರು. ಆರಾಧ್ಯ 354ನೇ ನಮ್ಮ ರಾಯರ ಆರಾಧ್ಯ ನಡೀತಾ ಇದೆ. ಒಳ್ಳೆ ದಿನ ಸರ್ ಇವತ್ತು. ಈ ಅಲ್ಲ, ಇಂಥ ದಿವಸದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದೆ. ಲಿರಿಕಲ್ ರೈಟ್ಸು ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವುದಕ್ಕಾರ ನಾವು ಏನಾರ ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತಲೇ ಒಂದಷ್ಟು ಇಟ್ಕೋಬೇಕಾಗುತ್ತೆ ಸರ್. ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್? ದಯವಿಟ್ಟು ತಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ಕನ್ನಡ ಸಿನಿಮಾ ನೋಡಲೇಬೇಕು ಸರ್. ನೀವೆಲ್ಲ ನೋಡಿದೀನಿ, ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ನೀವೇನಾರ ಸರ್ ಪ್ಲೀಸ್ ಚೆನ್ನಾಗೋಗ್ಲಿ. ನೀವೆಲ್ಲ ಸಿನಿಮಾ ನೋಡಿದ್ ಬಿಟ್ರೆ ಈ ಸಿನಿಮಾ ಅಂತ ಹೇಳಿದವರು ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ